ನೋಡಿ, ಬಿಡದಿಯಲ್ಲಿ ಟೌನ್ಶಿಪ್ ಮಾಡೋದಕ್ಕೆ ಪರ ವಿರೋಧ ಚರ್ಚೆಗಳಾಗ್ತಾ ಇರೋದು ತಮಗೆಲ್ಲರಿಗೂ ಮೊದಲಿನಿಂದನೂ ಗೊತ್ತಿರುವಂತಹ ವಿಚಾರವೇ. ಈ ಮಧ್ಯೆ ಮಂಡಲಹಳ್ಳಿಯ ರೈತರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಭೂಮಿ ಕೊಡೋದಕ್ಕೆ ಒಪ್ಕೊಂಡಂತಹ ರೈತರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ನೋಡ್ಕೊಂಬನ್ನಿ. ಬಿಡದಿಯ ಟೌನ್ಶಿಪ್ಗೆ ಕೆಲ ರೈತರು ನಮ್ಮ ಜಮೀನನ್ನ ನಾವು ಕೊಡ್ತೀವಿ ಅಂತ ಹೇಳಿ ಮೊನ್ನೆ ಸರ್ವೆಗೆ ಅಧಿಕಾರಿಗಳನ್ನ ಕರೆಸಿದ್ರು. ಆದ್ರೆ ಯಾರು ವಿರೋಧ ಇದ್ರಲ್ಲ ಅವರು ನಮಗೆ ನೀವು ಒಂದು ಕ್ಲಾರಿಟಿ ಕೊಡಿ, ನೀವು ಲಿಖಿತವಾಗಿ ಯಾರು ಪರವಾಗಿದ್ದಾರೆ ಅವರಿಗೆ ಮಾತ್ರ ಅವರ ಜಮೀನನ್ನು ಮಾತ್ರ ಸರ್ವೆ ಮಾಡ್ತೀವಿ, ಬೇರೆ ಯಾರದನ್ನ ಮಾಡಲ್ಲ, ವಿರೋಧ ಇರುವವರದ್ದು ಮಾಡಲ್ಲ ಅಂತ ಹೇಳಿ ಲೆಟರ್ ಕೊಡಿ ಅಂತ ಹೇಳಿ ಡಿಸಿಗೆ ಮನವಿ ಮಾಡ್ಕೊಂಡಿದ್ರು. ಆದ್ರೆ ಮೊನ್ನೆ ಆಗಿದ್ದು ಹೈಡ್ರಾಮಾ ನಿಮ್ಗೆ ಗೊತ್ತಿದೆ, ದೊಡ್ಡ ಮಟ್ಟದಲ್ಲಿ ಇವತ್ತಿನವರೆಗೂ ಕೂಡ ಬಿಸಿ ಹಾಗೆ ಇದೆ. ಈಗ ನಾನು ನಿಂತಿರುವಂತ ಜಾಗ ಮಂಡಲಹಳ್ಳಿಯಲ್ಲಿ ಅಣ್ಣ, ಇದು ಮಂಡಲಹಳ್ಳಿಯಲ್ಲಿರುವಂತ ರೈತ ಈ ಜಮೀನನ್ನ ಟೌನ್ಶಿಪ್ಗೆ ನಾನು ಬಿಟ್ಕೊಡ್ತೀನಿ ಅಂತ ಹೇಳಿ ಬಿಟ್ಕೊಟ್ಟಿದ್ದಾರೆ. ಆದ್ರೆ ಅವತ್ತು ಅವ್ರು ಏನ್ ಹೇಳಿದ್ರು, ಯಾವ ಆಧಾರದ ಮೇಲೆ ಅವರು ಟೌನ್ಶಿಪ್ಗೆ ಭೂಮಿಯನ್ನು ಬಿಟ್ಕೊಡ್ತೀನಿ ಅಂತ ಹೇಳಿದ್ರು, ಅವರಿಗೆ ಯಾವ ರೇಟ್ ಕೊಡ್ತೀನಿ ಅಂತ ಹೇಳಿ ಹೇಳಿದ್ರು, ಏನ್ ಕೊಟ್ಟಿದ್ದಾರೆ, ಚೆಕ್ ಕೊಟ್ರ ಅಥವಾ ಹಾರ್ಡ್ ಕ್ಯಾಶ್ ಕೊಟ್ರ, ಸಿಗ್ನೇಚರ್ ಮಾಡ್ಕೊಂಡ್ರ, ಏನಾಯ್ತು ಅನ್ನೋದನ್ನ ನಾನು ತೋರಿಸ್ತೀನಿ. ಆದ್ರೆ ವಾಸ್ತವ ಏನ್ ಕೇಳಿದ್ರೆ, ನೀವು ಕೃಷಿ ಜಮೀನನ್ನ ನಾವು ಟೌನ್ಶಿಪ್ಗೆ ಬಳಸೋದಿಲ್ಲ ಅಂತ ಹೇಳಿದಿರಿ. ಕೃಷಿ ಜಮೀನ್ ಅಲ್ವಾ ಇದು? ನಿಮ್ ಕಣ್ಣಿಗೆ ಏನ್ ಕಾಣಿಸ್ತಾ ಇದೆ? ಇದೇನಾದ್ರೂ ಕಬ್ಬಿಣದ ಎಲೆ ತರ ಕಾಣಿಸ್ತಾ ಇದೆಯಾ? ಇದೇನಾದ್ರೂ ಕಬ್ಬಿಣದ ತುಂಡಿನ ತರ ಕಾಣಿಸ್ತಾ ಇದೆಯಾ? ಖಂಡಿತ ಇಲ್ಲ, ಇದು ಕೃಷಿ ಜಮೀನೆ. ಇಲ್ಲಿ 100% ಕೃಷಿಯನ್ನೇ ಮಾಡ್ತಾರೆ, 100% ನೀರಾವರಿಯ. ಎಷ್ಟು ಹಸಿ ನೆಲವನ್ನ ನೋಡಿ, 100% ಕೃಷಿ, 100% ಕೃಷಿ ಜಮೀನು, ನೀರಾವರಿ ಜಮೀನು, ಕೃಷಿಯೇ ಮಾಡ್ತಾರೆ. ಇಲ್ಲಿ ಹಸಿರೇ ಇದೆ, ಹಸಿರನ್ನೇ ಹೊದಿಕೆಯಾಗಿ ಇಲ್ಲಿ ಹೊದ್ದಂಗಿದೆ. ಆ ಜಮೀನಿನ ಮಾಲೀಕರು ನನ್ನ ಜೊತೆಲಿ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಏನು ಎತ್ತ ಅನ್ನೋದನ್ನ, ವಾಸ್ತವ ಏನು ಅನ್ನೋದನ್ನ ಹೇಳೋಣ. ಯಜಮಾನ್ರ ನಮಸ್ಕಾರ, ನಿಮ್ಮ ಹೆಸರು? ಮಾದಯ್ಯ ಅವರೇ, ಇಲ್ಲಿ ತಮ್ದು ಎಷ್ಟು ಜಮೀನಿದೆ? ಇದಿಷ್ಟು ನೀವು ಟೌನ್ಶಿಪ್ ಬರ್ಕೊಟ್ಟಿದ್ದೀರಿ ಅಲ್ವಾ? ಎಷ್ಟು ಜಮೀನಿದೆ? ನಮ್ದ ಅಲ್ಲಿಗೆ 36 ಕುಂಟೆ. 36 ಕುಂಟೆ ಇದೆ. ಈಗ ಆಯ್ತು, ನೀವು ಇದನ್ನ ಟೌನ್ಶಿಪ್ ಕೊಡ್ತೀನಿ ಅಂತ ಹೇಳಿದಿರಿ. ಏನೇನಂತ ಅವ್ರು ಹೇಳಿದ್ರು, ನೀವೇನೇನಂತ ಹೇಳಿದ್ರಿ ಹೇಳಿ. ಅವ್ರ ಇದೇ ಬೆಲೆನೆ ಹೇಳಿದ್ದು. ನಾವೇನ್ ಕೇಳ್ದೋ? ಯಾವ ಬೆಲೆ? 2 ಕೋಟಿ 14.5 ಲಕ್ಷ ಕೊಡ್ತೀವಿ ಅಂತ ಹೇಳಿ ಇದು ಕೊಟ್ಟವ್ರಿ. ಮತ್ತೆ ಈ ಮರಗಳಿಗೆಲ್ಲ ಸಪರೇಟ್ ಆಗಿ ಬೆಲೆ? ಮರಗಳಿಗೆಲ್ಲ 40 ಸಾವಿರ ಮರ ನೋಡಿ ಹಾಕ್ತಿವಿ, 40,000 ಮಾತ್ರಕ್ಕ ಅಂತ ಹೇಳಿದ್ರು. ಈಗ ಅದ್ರ ಬಾಂಡ್ ಪೇಪರ್ ಮೇಲೆ ಏನಾದ್ರು ಬರ್ಸ್ಕೊಂಡ್ರ? ಇಲ್ಲ. ಏನಾದ್ರು ಮಾಡಿದ್ರ ತಾವು? ಇಲ್ಲ. ಇಂಥದಕ್ಕೇನು ಖಾಲಿ ಪೇಪರ್ ಮೇಲೆ ಸಿಗ್ನೇಚರ್ ಏನು ಮಾಡಿಲ್ಲ. ಈಗ ನೀವು ಕೊಡ್ಬೇಕು ಅಂತೇಳಿ ಅನ್ಸಿದ್ದೆ ಯಾಕೆ? ಇಲ್ಲೊಂದು ಟೌನ್ಶಿಪ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ಕೊಟ್ರ, ಅಥವಾ ಈ ಜಮೀನ್ ನಮಗೆ ಪ್ರಯೋಜನ ಇಲ್ಲ ಅನ್ನೋದು ಕೊಟ್ರ? ಏನಕ್ಕೆ ಕೊಟ್ರಿ? ನಮ್ಗೆ ದಾರಿ ಅನುಕೂಲ ಇಲ್ದಿದ್ಗೆ ಕೊಟ್ಟು. ಅನುಕೂಲ ಇಲ್ದಿದ್ದಕ್ಕೆ ಕೊಟ್ರಿ. ಈಗ ಚೆಕ್ ಏನೋ ಕೊಟ್ರಂತ, ಹೌದಾ? ಚೆಕ್ ಕೊಟ್ರು. ಎಷ್ಟು ಲಕ್ಷದ ಚೆಕ್? ಎಷ್ಟು ಕೋಟಿ ಚೆಕ್ ಅದು? ಅದೇ ನನ್ಗೆ 36 ಕುಂಟೆಗೆ ಕೊಟ್ರು. ಹೌದಾ? ಎಷ್ಟು? ಏನಾದ್ರು ಕೋಟಿಯಲ್ಲಿ ಇದೆಯಾ, ಲಕ್ಷದಲ್ಲಿ ಇದೆಯಾ? ಅಲ್ಲಿಗೆ ಲೆಕ್ಕ ಕೊಟ್ರಿ. ಒಂದ್ ಎಕರೆಗೆ 2 ಕೋಟಿ 14.5 ಲಕ್ಷ. 14.5 ಲಕ್ಷದ ಚೆಕ್ ಅನ್ನು ತಮ್ಮ ಕೊಟ್ಟಿದ್ದಾರೆ. ಕೊಟ್ಟವ್ರಿ. ಪೂರ್ತಿ ಕೊಟ್ರ ನಿಮ್ಗೆ ಚೆಕ್? 36 ಕುಂಟೆಗೆ ಏನ್ ಬೀಳ್ತದೋ ಅದು ಕೊಟ್ಟವ್ರಿ. ಅದ್ ಯಾವಾಗ ಕಲೆಕ್ಷನ್ ಆಗುತ್ತಂತ ಏನಾದ್ರು ಹೇಳಿದಾರ? ಇವತ್ತೇ ಆಯ್ತದಂತೆ ಕಲೆಕ್ಷನ್. ಇವತ್ತು ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ? ಈಗ ನಿಮ್ಮ ಮನೆಯವರದೆಲ್ಲ ಒಪ್ಪಿಗೆ ಇದೆಯಾ ಇದಕ್ಕೆ? ಮನೆಯವ್ರದೆಲ್ಲ ಒಪ್ಪಿಗೆ ಇದೆ. ಈಗ ಮೊನ್ನೆ ಸರ್ವೆಗೆ ಬಂದಾಗ ನಿಮ್ಮ ಜಮೀನು ಸರ್ವೆ ಆಯ್ತಾ? ಆಗಿಲ್ಲ. ಯಾಕಾಗಿಲ್ಲ? ಅದೇ ಗಲಾಟೆ ಮಾಡಿದ್ರಲ್ಲ, ಅಳಸಲ್ಲ ಅಂತ ಆಗಲ್ಲ ಅಷ್ಟೇ. ಈಗ ಜಮೀನ್ ಕೊಟ್ಟು ಮತ್ತೆ ನಿಮ್ ಬದುಕು ಹೇಗೆ? ನಮ್ ಬದುಕು ಇನ್ನ ನಾವು ಜಮೀನು ತಗೋಬೇಕು. ಆ ರೇಟಲ್ಲಿ ಜಮೀನ್ ತಗೊಳ್ಳಿಕ್ಕೆ ಸಾಧ್ಯ ಇದೆಯಾ? ಆದ್ರೆ ನೋಡೋದು ಇನ್ನೇನು ಮಾಡಕ್ಕಾಗಲ್ಲ. ಅಲ್ಲ, ಈಗ ಮನೆ ಆಗದೆ ಇದ್ರೆ ಇನ್ನ ಹೆಂಗೆ ಅಂತ? ಆದ್ರೆ ಮೊದಲು ಮನೇನೋ ಗಿನೇನೋ ಕಟ್ಟಿಸ್ಕೊಳ್ಳೋದು, ಇನ್ನ ಅದೇ ಜಾಗ, ಅದೇ ಮನೆಗಿನೇ ಕಟ್ಕೊಳ್ಳೋದು. ಹೌದೌದು. ಈಗ ಕೆಲವರು ವಿರೋಧ ಮಾಡ್ತಿದಾರಲ್ಲ, ಅವ್ರಿಗೆ ಏನ್ ಹೇಳ್ತೀರಿ? ಯಾರು? ಕೆಲವರು ನಾವು ಕೊಡೋದಿಲ್ಲ ಅಂತ ಹೇಳ್ತಾ ಇದಾರಲ್ಲ, ಅವ್ರಿಗೆ? ಅವ್ರಿಷ್ಟ. ಇದು ನಿಮ್ಮ ಇಷ್ಟ? ನಮ್ಮ ಇಷ್ಟ ಅಷ್ಟೇ.